ಸೊ ಇದು ನಾಯಕರುಗಳು ಸಿದ್ದರಾಮಯ್ಯನವರ ಪರವಾಗಿ ಮಾತಾಡ್ತಾ ಇದ್ದಾರೆ. ಸಿಆರ್ಪಿಸಿ ಸೆಕ್ಷನ್ 156 ಬ್ರಾಕೆಟ್ 3 ಅಡಿನಲ್ಲಿ ಶೀಘ್ರದಲ್ಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ ಇವತ್ತು ಅಥವಾ ನಾಳೆ. 156 ಬ್ರಾಕೆಟ್ 3 ಅಡಿನಲ್ಲಿ ತನಿಖೆಗೆ ಆದೇಶ ಆದರೆ ಬಂಧನ ಸೇರಿದಂತೆ ಸಂಪೂರ್ಣವಾದಂತ ಅಧಿಕಾರ ಸಂಬಂಧಪಟ್ಟಂತ ತನಿಖಾಧಿಕಾರಿಗೆ ಇರುತ್ತೆ. ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ತನಿಖಾಧಿಕಾರಿ ತನ್ನ ಅಧಿಕಾರವನ್ನು ಬಳಸಬಹುದು. ಇದು ಸಂಗತಿ. ಇನ್ನು ಯಾವ್ಯಾವ ಮುಜುಗರಗಳು ಕಾದಿದೆ ಹಾಗಾದರೆ? ಸಿದ್ದರಾಮಯ್ಯನವರ ಪರವಾಗಿ ಈಗ ಬಹಳಷ್ಟು ಜನ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ನಾಯಕರುಗಳು, ಅತ್ಯಂತ ಸಹಜ. ನಾನು ಹೇಳ್ತಾ ಇದ್ದೆ, ಹಿಂದಿನ ಹಲವಾರು ಘಟನಾವಳಿಗಳನ್ನು ನಾವು ನಿಮಗೆ ಕೊಟ್ಟಿದ್ದೀವಿ. ವೀರೇಂದ್ರ ಪಾಟೀಲರ ಉದಾಹರಣೆ ನಾನು ಕೊಟ್ಟಿದ್ದೆ. 224 ಕ್ಷೇತ್ರಗಳಲ್ಲಿ 178 ಜನ ಶಾಸಕರು ಆಯ್ಕೆಯಾಗಿದ್ದರು ಕಾಂಗ್ರೆಸ್ಸಿಂದ. ಬದಲಾಯಿಸ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಬಂದು ಉಗೆ ಉಗೆ ಅಂದರು. ಅದಾದಮೇಲೆ ಆಗಿದ್ದೇನು? ಬನ್ನಿ, ಪ್ರಿಯಾಂಕ್ ಖರ್ಗೆ ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಇನ್ನು ಒಂದು ಸೆಕ್ಷನ್ 17 ತನಿಖೆಗೆ ಆ್ಯಂಡ್ 19 ಪ್ರಾಸಿಕ್ಯೂಷನ್ ಫಾರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್. ಕರೆಕ್ಟಾ? 3-5ರಲ್ಲಿ ಅವ್ರು ಕೇಳಿರೋದು ಭಾಳ ಸ್ಪಷ್ಟವಾಗಿ. ನಿನ್ನೆ ಮಾನ್ಯ ಜಡ್ಜ್ ಅವರು 218 ಬರೋಲ್ಲ, 19 ಬರೋಲ್ಲ, ಅದು ನಿಮಗೆ ಅದು ಸದ್ಯಕ್ಕೆ ಅನ್ವಯಿಸೋದಿಲ್ಲ, ಇಲ್ಲಿ ಯಾವುದೇ ಕ್ರೈಮ್ ಆಗಿಲ್ಲ, ಪ್ರೊಸೀಡ್ಸ್ ಆಫ್ ದ ಕ್ರೈಮೂ ಇಲ್ಲ ಅಂದ್ಬಿಟ್ಟು ಅವೆರಡನ್ನ ರದ್ದು ಮಾಡಿ ಸೆಕ್ಷನ್ 17ಗೆ ತನಿಖೆಗೆ ಆದೇಶ ಮಾಡಿರೋದು. ಹೌದಾ? ಸೊ ಅದರಲ್ಲಿ ಕನ್ಫ್ಯೂಷನ್ ಏನೂ ಇಲ್ಲ. ನಿನ್ನೆನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮಾಡಲಿ, ತನಿಖೆಗೆ ಓಪನ್ ಇದ್ದೀವಲ್ಲ ನಾವು. ಆಮೇಲೆ ನಾವೇ ಒಂದು SIT ಕೂಡ ನಾವು ಮುಂಚೆ ರಚನೆ ಮಾಡಿದ್ದೀವಿ. ಎಲ್ಲ ದಾಖಲೆಗಳಿಗೆಲ್ಲ ಒಂದು ಏನು ಇಂಡಿಪೆಂಡೆಂಟ್ ಜುಡಿಷಿಯಲ್ ಎನ್ಕ್ವೈರಿ